ಜನರು ಮಾತನಾಡ್ತಾರೆ, ಅದು ನಿಲ್ಲೋದಿಲ್ಲ. ಆದರೆ ಒಂದು ದಿನ ನೀವು ಒಂದು ದೊಡ್ಡ ಸತ್ಯ ಅರಿತುಕೊಳ್ಳುತ್ತೀರಿ. ಜನರ ಮಾತು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ. ನೀವು ಅದನ್ನು ಹೇಗೆ ಬಳಸುತ್ತೀರಿ ಅನ್ನೋದು ನಿಮ್ಮ ಶಕ್ತಿ ತೀರ್ಮಾನಿಸುತ್ತದೆ. ಒಬ್ಬರು ಹೇಳ್ತಾರೆ, ನೀನು ಇದಕ್ಕೆ ಸೂಕ್ತನಲ್ಲ, ಇದು ನಿನ್ನಿಂದ ಆಗೋದಿಲ್ಲ, ನೀನು ಹೆಚ್ಚು ಕನಸು ಕಾಣ್ತೀಯಾ. ಮೊದಲು ನೋವಾಗುತ್ತದೆ. ಆದರೆ ಒಂದು ಪ್ರಶ್ನೆ ಕೇಳಿ, ಇದು ನನ್ನ ಲಿಮಿಟಾ ಅಥವಾ ಅವರ ಇಮ್ಯಾಜಿನೇಷನ್ನಾ? ಹೆಚ್ಚಿನ ಸಂದರ್ಭಗಳಲ್ಲಿ ಅದು ಅವರ ಇಮ್ಯಾಜಿನೇಷನ್. ಇಲ್ಲಿ ಒಂದು ಪವರ್ಫುಲ್ ಸೀಕ್ರೆಟ್ ಇದೆ. ಕ್ರಿಟಿಸಿಸಮ್ ಎರಡು ರೀತಿಯದು. ನಿಮ್ಮನ್ನು ನಿಲ್ಲಿಸಲು, ನಿಮ್ಮನ್ನು ತಳ್ಳಲು. ನೀವು ಅದನ್ನು ಫ್ಯೂಯಲ್ ಮಾಡಬಹುದು. ಒಬ್ಬ ಅಥ್ಲೆಟಿಕ್ ಇಮ್ಯಾಜಿನ್ ಮಾಡಿ. ಜನರು ನೀನು ಸ್ಲೋ ಅಂತ ಹೇಳಿದರೆ ಅವನು ಪ್ರಾಕ್ಟೀಸ್ ಡಬಲ್ ಮಾಡ್ತಾನೆ. ಒಬ್ಬ ಆಂಟ್ರಪ್ರನರ್ ಇಮ್ಯಾಜಿನ್ ಮಾಡಿ. ನಿನ್ನ ಐಡಿಯಾ ಫೇಲ್ ಆಗುತ್ತದೆ ಅಂತ ಕೇಳಿದರೆ ಅವನು ಸ್ಟ್ರಾಟಜಿ ಶಾರ್ಪ್ ಮಾಡ್ತಾನೆ. ಡಿಫರೆನ್ಸ್ ಏನು? ರಿಯಾಕ್ಷನ್ ಅಲ್ಲ, ರೀಡೈರೆಕ್ಷನ್. ಜನರ ಮಾತನ್ನು ಆ್ಯಂಗರ್ ಆಗಿ ತೆಗೆದುಕೊಂಡರೆ ಅದು ನಿಮ್ಮ ಎನರ್ಜಿ ಕನ್ಸ್ಯೂಮ್ ಮಾಡುತ್ತದೆ. ಅದನ್ನು ಮೋಟಿವೇಶನ್ ಆಗಿ ತೆಗೆದುಕೊಂಡರೆ ಅದು ನಿಮ್ಮ ಗ್ರೋತ್ ಆಕ್ಸೆಲರೇಟ್ ಮಾಡುತ್ತದೆ. ಒಂದು ರೂಲ್ ನೆನಪಿಡಿ, ಸೈಲೆಂಟ್ ಸಕ್ಸಸ್ ಇಸ್ ದ ಲೌಡೆಸ್ಟ್ ರಿಪ್ಲೈ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಮಯ ಕಳೆದು ಹೋಗಬೇಡಿ, ಇಂಪ್ರೂವ್ ಮಾಡುವುದಕ್ಕೆ ಸಮಯ ಹೂಡಿ. ಜನರು ಮಾತನಾಡುತ್ತಾರೆ, ನೀವು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ. ಜನರು ಮತ್ತೆ ಮಾತನಾಡುತ್ತಾರೆ, ನೀವು ರೈಸಿಂಗ್ ಸ್ಟೇಜ್ನಲ್ಲಿ. ಆದರೆ ನೀವು ವಿನ್ನಿಂಗ್ ಸ್ಟೇಜ್ಗೆ ಬಂದಾಗ ಅವರು ಕ್ಲ್ಯಾಪ್ ಮಾಡುತ್ತಾರೆ ಅಥವಾ ಮೌನವಾಗುತ್ತಾರೆ. ಎರಡೂ ಫೈನ್. ಯಾಕೆಂದರೆ ಈಗ ನೀವು ಗೊತ್ತಾಗಿದೆ, ಒಪಿನಿಯನ್ ಟೆಂಪ್ರವರಿ, ರಿಸಲ್ಟ್ಸ್ ಪರ್ಮನೆಂಟ್. ಹೀಗಾಗಿ ಮುಂದಿನ ಬಾರಿ ಯಾರಾದರೂ ನಿಮ್ಮ ಬಗ್ಗೆ ಮಾತನಾಡಿದರೆ ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ನೋಟ್ಬುಕ್ ತೆಗೆದುಕೊಳ್ಳಿ. ಎಮೋಷನ್ ಅಲ್ಲ, ಆ್ಯಕ್ಷನ್ ಬರೆಯಿರಿ. ಒಂದು ದಿನ ಅವರ ಮಾತು ನಿಮ್ಮ ಸಕ್ಸಸ್ ಸ್ಟೋರಿಯ ಇಂಟ್ರೋ ಆಗುತ್ತದೆ. ಜನರು ಮಾತನಾಡಲಿ, ನೀವು ಬೆಳೆಯಿರಿ. ಏಕೆಂದರೆ ಕೊನೆಗೆ ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ.